ಶುರು ಮಾಡೋಣ ಕ್ಲಾಸ್. ಓಕೆ, ಶುರು ಮಾಡೋಣ. Yes, sir. Yes, sir. ಹೋದ ಕ್ಲಾಸ್ ಅಲ್ಲಿ ನಾವು ಇದೊಂದು ಡೆರಿವೇಶನ್ ಕಲ್ತ್ವಿ, ಸರಿ? Yes, sir. Yes, sir. ಇದೊಂದು ಡೆರಿವೇಶನ್ ಕಲ್ತ್ವಿ, ಸರಿನಾ? ವೇಗ ಕಾಲ ನಕ್ಷೆ ಅನ್ನು ಉಪಯೋಗಿಸ್ಕೊಂಡು ಚಲನೆಯ ಮೊದಲನೇ ಸೂತ್ರವನ್ನು ಯಾವ ತರ ಸಾಧಿಸುವುದು ಅನ್ನೋದನ್ನ ಕಲ್ತ್ವಿ ನಾವು. P = U + AT, ಕರೆಕ್ಟಾ? ಸೊ ವೇಗ ಕಾಲ ನಕ್ಷೆಯಲ್ಲಿ ನಾವು ಏನ್ ಕಂಡುಹಿಡಿಬೇಕು? ಇಳಿಜಾರನ್ನು ಕಂಡುಹಿಡಿಬೇಕು. ಇಳಿಜಾರನ್ನು ನಾವು ಕಂಡುಹಿಡಿದು ಬಿಟ್ರೆ ನಮಗ್ ಸಿಗೋದೇನು? ಅಲ್ಲಿ ಚಲನೆಯ ಮೊದಲನೇ ಸಮೀಕರಣ ವೇಗೋತ್ಕರ್ಷ ಸಿಗ್ತೈತಿ. ಮತ್ತ ಅದರಿಂದ ಮುಂದೆ ಹೋಗ್ತಾ ಹೋಗ್ತಾ ನಮಗೇನ್ ಸಿಗ್ತದ? ಒಟ್ಟು ಚಲನೆಯ ಮೊದಲನೇ ಸಮೀಕರಣವನ್ನ ನಾವು ಕಂಡುಕೊಳ್ತೇವೆ. ಅದು ಮೊದಲನೇ ಡೆರಿವೇಶನ್, ಸರಿನಾ? ಓಕೆ. ಸೊ ನೆಕ್ಸ್ಟ್ ಇನ್ನೊಂದು ಡೆರಿವೇಶನ್, ಮುಂದಿಂದು ಇನ್ನೊಂದು ಡೆರಿವೇಶನ್, ಎರಡನೇದು ಏನ್ ಡೆರಿವೇಶನ್? S = UT + UT + 1/2 AT square. 1/2. ಈ ಡೆರಿವೇಶನ್ ಇದನ್ನ ಸಾಧಿಸ್ಬೇಕಾಗೈತೆ. ಇದನ್ನ ಸಾಧಿಸ್ಬೇಕಾದ್ರೆ ಮತ್ತೆ ನಾವು ನಕ್ಷೆಯ ಮುಖಾಂತರವೇ ಹೋಗ್ಬೇಕು. ನಾನು ನಕ್ಷೆಯನ್ನು ಹಾಕ್ತೀನಿ. ಮತ್ತೆ ನಕ್ಷೆ, ಯಾವ ನಕ್ಷೆ ಇದು? ವೇಗ ಕಾಲ ನಕ್ಷೆ. ಓಕೆ, ವೇಗ ಮತ್ತು ಕಾಲದ ನಕ್ಷೆ, ವೇಗ ಕಾಲ ನಕ್ಷೆ. ಇದನ್ನ ಈ ತರ ತಗೊಳ್ತೇನೆ ನಾನು. ಏನಾಗ್ತಾ ಇದೆ ಇದರಲ್ಲಿ? ವೇಗ ಕಾಲ ನಕ್ಷೆಯಲ್ಲಿ ಏನಾಗ್ತಾ ಇದೆ ಹೇಳ್ರಿ? ವೇಗ ಕಾಲ ನಕ್ಷೆಯಲ್ಲಿ ಏನಾಗ್ತಾ ಇದೆ? ಏಕರೂಪ ವೇಗೋತ್ಕರ್ಷ. ಏಕರೂಪ ವೇಗೋತ್ಕರ್ಷ. ಆದ್ರೆ ಇದು ಪ್ರಾರಂಭಿಕ ಬಿಂದುವಿಂದ ಶುರು ಆಗ್ತಾ ಇಲ್ಲ. ಹಾಗಾದ್ರೆ ಏನಿದು? ಏನಿದೆ ಇದಕ್ಕೆ? ಪ್ರಾರಂಭಿಕ ವೇಗ. ಇದಕ್ಕೆ ಏನದ? ಒಂದು ಆರಂಭಿಕ ವೇಗ U ಅನ್ನೋದು ಇದೆ, ಹೌದಾ? ಇದಕ್ಕೊಂದು ಆರಂಭಿಕ ವೇಗ U ಅನ್ನೋದಿದೆ. ಅದಾದ ಕೂಡಲೇ ಅದು ಇಲ್ಲಿಂದ ಶುರು ಆಗ್ತದೆ. ಅದರ ವೇಗ ಹೆಚ್ಚಾಗ್ತಾ ಹೋಗ್ತದೆ. ಕಾಲ ಹೆಚ್ಚಾದಂಗೆ ವೇಗ ಕೂಡ ಹೆಚ್ಚಾಗ್ತಾ ಹೋಗ್ತದೆ. ಆದ್ರೆ ಆ ವೇಗ ಏಕರೂಪವಾಗಿ ಹೆಚ್ಚಾಗುವುದರಿಂದ ಇಲ್ಲಿ ಏನ್ ಬರ್ತದ? ಏಕರೂಪ ವೇಗೋತ್ಕರ್ಷ ಬರ್ತದ ಅಂತ ನಾವು ತಿಳ್ಕೊಂಡ್ವಿ. ಯಾಕಂದ್ರೆ ಸರಳ ರೇಖೆ. ಸೊ ಮುಂದೆ ಏನ್ ಮಾಡ್ಬೇಕು? ನಾವು ಇದನ್ನ ಜಾಯಿಂಟ್ ಮಾಡ್ಬೇಕಲ್ಲ. ಇದನ್ನ ಯಾವುದೇ ರೀತಿಯ ಇಲ್ಲಿ ಆಕಾರ ಇಲ್ಲ. ಸೊ ಇದಕ್ಕೆ ನಾನು ಏನ್ ಮಾಡ್ತೀನಿ? ಈ ತರ ಜಾಯಿಂಟ್ ಮಾಡ್ತೀನಿ. ನಡೀತದ? ಇದಕ್ಕೆ ಹೆಸರುಗಳು ಕೊಡ್ಬೇಕು. O A, ಇದಕ್ಕ B. ಈ ಪಾಯಿಂಟ್ ಅನ್ನು ಇಲ್ಲಿ ತಗೊಂಡ್ಬಿಟ್ರೆ ಇದಕ್ಕೆ C ಅಂತ ಕೊಡೋಣ. ನಡೀತದ? ಹಾಗಾಗಿ ನಾನ್ ಮತ್ತೆ ಇದನ್ನು ಕೂಡ ಇಲ್ಲಿ ಜಾಯಿಂಟ್ ಮಾಡಿದ್ರೆ ಇದು D ಅಂತ ಬರ್ತದ. ಇದನ್ನ ಇಲ್ಲಿ ಜಾಯಿಂಟ್ ಮಾಡಿಬಿಟ್ರೆ ಇಲ್ಲಿ E ಅಂತ ಬರ್ತದ, ಹೌದಾ? ಸೊ O A B C D E ಇಷ್ಟೆಲ್ಲ ಬಂದು ಈಗ, ಸರಿನಾ? OC ಅಂದ್ರೆ ಏನ್ ಹೇಳ್ರಿ? OC ಅಂದ್ರೆ AD ಎರಡು ಒಂದೇ, ಹೌದಿಲ್ಲ? AD ಅದ್ = ಟೈಮ್, ಹೌದಾ? Yes, sir. ಕಾಲ, ಹೌದಾ? ಮುಂದಿನ ನಾ ತಗೊಳ್ತೀನಿ OA = CD. ನಡೀತೈತಿ? OA = CD ಆಗ್ತದ? ಅದೇನು? ಪ್ರಾರಂಭಿಕ ವೇಗ U. ಪ್ರಾರಂಭಿಕ U, ಕರೆಕ್ಟಾ? ಸೊ ಇಷ್ಟ ನೆನ್ಪ ಇಟ್ಕೊಂಡ್ಬಿಟ್ರೆ ಸಾಕು. ಮುಂದೆ ನಾವು ಮತ್ತೆ ಇದ್ರೊಳಗೆ ಏನ್ ಕಂಡುಹಿಡಿಬೇಕು? ಮೊದಲನೇದು ನಾವ್ ಇಲ್ಲಿ ಕಂಡುಹಿಡಿಯೋದು ಮತ್ತೆ ಇಳಿಜಾರನ್ನೇ. ಇಳಿಜಾರಕ್ಕೆ ಏನ್ ಸೂತ್ರ? ಮೊದಲನೇದು ನಾನು ಕಂಡುಹಿಡಿಯೋದು ಇಳಿಜಾರಕ್ಕೆ ಏನ್ ಸೂತ್ರ? BD/AD. BD/AD, sir. BD/AD. ಅದನ್ನ ನೀವು ಬಾಯ್ಪಾಟ್ ಮಾಡಬಾರ್ದು. AB/BC AB/BC ಅಂತ ಬಾಯ್ಪಾಟ್ ಮಾಡಬಾರ್ದು. ನೆನ್ಪೇನ್ ಇಟ್ಕೋಬೇಕು, ಒಂದು ಲಂಬ ಕೋನ ತ್ರಿಭುಜ ಇರಬೇಕು. ಆ ಲಂಬ ಕೋನ ತ್ರಿಭುಜದಲ್ಲಿ ನೀವು Y ಅಕ್ಷಕ್ಕೆ ಸಮಾಂತರ ರೇಖೆ, ಅದರ ಡಿವೈಡೆಡ್ ಬೈ X ಅಕ್ಷಕ್ಕೆ ಸಮಾಂತರ Y/X ತಗೋಬೇಕು. ಇದು BD/AD ಆಗ್ತದ. ಓಕೆ, ಸರಿ ಆತ? ಓಕೆ. ಇದು ವೇಗ ಕಾಲ ನಕ್ಷೆಯಲ್ಲಿ ಇಳಿಜಾರು ನಮಗೆ ಏನ್ ಕೊಡ್ತದ? ವೇಗ ಕಾಲ ನಕ್ಷೆಯಲ್ಲಿ ಇಳಿಜಾರು ಏನ್ ಕೊಡ್ತದ? ವೇಗೋತ್ಕರ್ಷ ಕೊಡ್ತೈತಿ. ವೇಗೋತ್ಕರ್ಷ, sir. So ಹಾಗಾದ್ರೆ A = BD/AD, ಹೌದಾ?
ಎ Yes, ಇಸ್ sir. ಈಕ್ವಲ್ ಟು ಬಿ ಡಿ ಬೈ ನಾನೇನ್ ಮಾಡ್ತೀನಿ ಎ ಇಸ್ ಈಕ್ವಲ್ ಟು ಹಂಗೆ ಬರಿತೀನಿ ಬಿ ಡಿ ಇಲ್ಲೇ ಬರಿತೀನಿ ಬಿ ಡಿ ಡಿವೈಡ್ ಬೈ ಎ ಡಿ ಅಂದ್ರೆ ನಾನು ಓ ಸಿ ಅಂತ ಬರಿಬೋದಾ Yes, sir. Yes, sir. Yes, sir. Yes, sir. So, ಮತ್ತೆ ಮುಂದೆ ಬರಿತೇನೆ ನಾನು ಎ ಇಸ್ ಈಕ್ವಲ್ ಟು ಬಿ ಡಿ ಹೌದಾ ಎ ಇಸ್ ಈಕ್ವಲ್ ಟು ಬಿ ಡಿ ಹಂಗೆ ಬರಿತೀನಿ ಡಿವೈಡ್ ಬೈ ಓ ಸಿ ಅಂದ್ರೆ ಟೈಮ್ ಟಿ ಹೌದಾ Yes, sir. Yes, sir. Yes, ಸೊ ಬಿ ಡಿ ಇಸ್ ಈಕ್ವಲ್ ಟು ಏನಾಗ್ತೈತಿ ಬಿ ಡಿ ಇಸ್ ಈಕ್ವಲ್ ಟು ಏನು 80, sir. 80, sir. ಎ 80, sir. ಎ ಡಿ 80, ಇಸ್ sir. ಈಕ್ವಲ್ ಟು 80 ಹಾ ಇದನ್ನ ನೆನ್ಪಿಟ್ಕೋರಿ ಯಾಕಂದ್ರೆ ನಮಗ ಇದನ್ನ ಸಾಧಿಸ್ಬೇಕು ಇದು ಎರಡನೇ ಇಕ್ವೇಶನ್ ಸಾಧಿಸ್ಬೇಕಂದ್ರೆ ಇದು ಬೇಕಾಗ್ತದ ಹೆಂಗಂತ ಮುಂದ್ ತಿಳ್ಕೊಳ್ಳೋದು ಈಗ ವಾಪಸ್ ಬರ್ರಿ ಮುಂದಿನ ಪಾರ್ಟ್ ಇದು ಮೊದಲನೇ ಭಾಗ ಇದು ಎರಡನೇ ಭಾಗ ಈಗ ನಾವು ಸಾಧಿಸ್ಬೇಕಾಗಿರೋದು ಏನು ಎಸ್ ಇಸ್ ಈಕ್ವಲ್ ಟು ಯು ಟಿ ಪ್ಲಸ್ ಹಾಫ್ ಇ ಟಿ ಸ್ಕ್ವೇರ್ ಎಸ್ ಅಂದ್ರೆ ಏನು ಸ್ಥಾನ ಪಲ್ಲಟ ಹೌದಾ ಸೊ ಹಾಗಾದ್ರೆ ವೇಗ ಕಾಲ ನಕ್ಷೆಯಲ್ಲಿ ಸ್ಥಾನ ಪಲ್ಲಟ ಹೆಂಗ್ ಬರ್ತೈತಿ ಏನನ್ನ ಕಂಡಿಡಿದ್ರ ಸ್ಥಾನ ಪಲ್ಲಟ ಬರ್ತೈತಿ ವೇಗ ಕಾಲ ನಕ್ಷೆಯಲ್ಲಿ ವಿಸ್ತೀರ್ಣ. ವಿಸ್ತೀರ್ಣ, ಹಾ, sir. ವಿಸ್ತೀರ್ಣ ವಿಸ್ತೀರ್ಣ, ಕಂಡಿಡಿಬೇಕು sir. ವಿಸ್ತೀರ್ಣ, sir. ವಿಸ್ತೀರ್ಣ ಕಂಡಿಡಿಬೇಕು ಸೊ ನಾವು ಎಸ್ ಇಸ್ ಈಕ್ವಲ್ ಟು ಏನು ವಿಸ್ತೀರ್ಣ ಯಾವುದರ ವಿಸ್ತೀರ್ಣ ಓ ಎ ಬಿ ಡಿ ಸಿ ವಿಸ್ತೀರ್ಣ ಒಟ್ಟು ವಿಸ್ತೀರ್ಣ ಕಂಡಿಡಿಬೇಕಲ್ಲ ಹೌದಿಲ್ಲ ಒಟ್ಟು ವಿಸ್ತೀರ್ಣ ಪೂರ್ತಿ ಗೊತ್ತಾಗತೈತಿ Yes, sir. Yes, sir. Yes, sir. ಇದೇನ್ ನಕ್ಷೆ ಅದಲ್ಲ ಈ ನಕ್ಷೆಯ ಕೆಳಗಿರುವಂತ ಏನ್ ಭಾಗ ಅದಲ್ಲ ಆ ಭಾಗದ ಎಲ್ಲಾ ವಿಸ್ತೀರ್ಣವನ್ನು ಕಂಡುಹಿಡಿಬೇಕು ಅವಾಗ ನಮಗ್ ಸ್ಥಾನ ಪಲ್ಲಟ ಸಿಗ್ತೈತಿ ಅದರ ಅರ್ಥ ಸೊ ಎಸ್ ಇಸ್ ಈಕ್ವಲ್ ಟು ಓ ಎ ಬಿ ಡಿ ಸಿ ವಿಸ್ತೀರ್ಣ ವೇಗ ಕಾಲ ನಕ್ಷೆಯಲ್ಲಿ ವಿಸ್ತೀರ್ಣವು ನಮಗೆ ಸ್ಥಾನ ಪಲ್ಲಟವನ್ನು ಕೊಡುತ್ತದೆ ಅದು ನಾವು ಆಗಳನ್ನ ತಿಳ್ಕೊಂಡೇವಿ ಸೊ ಅದಕ್ಕೆ ಏನ್ ಮಾಡ್ತೀನಿ ನಾನು ವಿಸ್ತೀರ್ಣವನ್ನು ಕಂಡುಹಿಡಿತೀನಿ ಯಾವ್ದ್ರ ವಿಸ್ತೀರ್ಣ ಅಂದ್ರೆ ಈ ನಕ್ಷೆಯ ಕೆಳಗಿರುವಂತಹ ಎಲ್ಲಾ ಏರಿಯಾ ಎಲ್ಲಾ ವಿಸ್ತೀರ್ಣ ಎಲ್ಲಾ ಭಾಗ ಅದರ ವಿಸ್ತೀರ್ಣ ಸೊ ಎಲ್ಲಾ ಅಂದ್ರೆ ಏನೇನು ಓ ಎ ಬಿ ಡಿ ಸಿ ಇದು ಎಲ್ಲಾ ಇದರದ್ದು ವಿಸ್ತೀರ್ಣ ತೆಗಿಬೇಕು ಗೊತ್ತಾಗತೈತಿ Yes, sir. Yes, sir. ಈಗ ನಾ ಏನ್ ಮಾಡ್ತೀನಿ ಇದು ಪೂರ್ತಿ ವಿಸ್ತೀರ್ಣ ನೋಡ್ಬಿಟ್ರೆ ಇದೊಂದು ತ್ರಾಪಿಜ್ಯದ ವಿಸ್ತೀರ್ಣ ಅಂತ ಹೇಳಿ ನಾನು ಡೈರೆಕ್ಟ್ಲಿ ಫಾರ್ಮುಲಾ ಹಾಕಿ ಸೂತ್ರ ಹಾಕಿ ತೆಗಿಬಹುದು ಆದ್ರೆ ನಾನೇನ್ ಮಾಡ್ತೀನಿ ಇದನ್ನ ಎರಡು ತುಕಡಿ ಮಾಡ್ತೇನೆ ಏನ್ ಮಾಡ್ತೇನೆ ನಾನು ಒಂದು ಹಾ ಎ ಬಿ ಡಿ ವಿಸ್ತೀರ್ಣ ಪ್ಲಸ್ ಓ ಎ ಡಿ ಸಿ ವಿಸ್ತೀರ್ಣ ಎರಡು ತುಕಡಿ ಮಾಡ್ತೇನೆ ಒಂದು ತ್ರಿಭುಜ ತಗೋತೀನಿ ಇನ್ನೊಂದು ಆಯತ ತಗೋತೀನಿ ನಡೀತದ ಈಗ ತ್ರಿಭುಜ ನೋಡೋಣ ಎ ಬಿ ಡಿ ವಿಸ್ತೀರ್ಣ ಅಂದ್ರೆ ಇದು ತ್ರಿಭುಜ ಅದಕ್ಕೆ ಏನ್ ಸೂತ್ರ ಹಾಫ್ 1/2 into ಪಾದ into ಎತ್ತರ. ಎತ್ತರ ಪಾದ ಗುಣಿಲೆ ಎತ್ತರ ಪ್ಲಸ್ ಇದು ಓ ಎ ಡಿ ಸಿ ವಿಸ್ತೀರ್ಣ ಅಂದ್ರೆ ಏನು ಆಯತದ ಹೆಂಗು ಉದ್ದ ಉದ್ದ into ಅಗಲ. ಉದ್ದ into ಅಗಲ. ಇದು ಹಾಫ್ ಪಾದ ಎಷ್ಟು ಇದ್ರದು ಎ ಬಿ ಡಿ ಪಾದ ಎಡಿ ಹೌದಾ Yes, sir. ಓಕೆ ಇಂಟು ಎತ್ತರ ಎಷ್ಟು BD. ತ್ರಿಭುಜದಲ್ಲಿ BD, sir. BD, sir. ಬಿಡಿ ಪ್ಲಸ್ ಈಗ ಆಯತದಲ್ಲಿ ಉದ್ದ DC, sir. ಓ ಎ ಅಥವಾ ಎಒ ಅಗಲ ಓಸಿ OC. ಹೌದಾ ಓ ಎ Yes, sir. ಓಸಿ ಓಕೆ ನೀವು ಓಸಿ ಏನ್ ಬೇಕಾದ್ರೂ ತಗೋರಿ ನಡೀತದೆ ಈಗ ಹಾಫ್ ಎಡಿ ಅಂದ್ರೆ ಏನು ಎಡಿ ಅಂದ್ರೆ ಓಸಿ ಹೌದಿಲ್ಲೋ ಇಲ್ಲಿ ಬರ್ದೇವಿಲ್ಲೋ ಎಡಿ ಅಂದ್ರೆ ಓಸಿ Yes, sir. Yes, sir. ಗುಣಿಲೆ ಬಿಡಿ ಅಂದ್ರೆ ಏನು ಇಲ್ಲ ಐತ್ಲಾ ಬಿಡಿ ಅಂದ್ರೆ ಇಲ್ಲಿ ತಗದೇವಿಲ್ಲೋ 80, sir. 80, sir. ಹಾ 80, sir. ಎಸ್ ಪ್ಲಸ್ ಓ ಎ ಅಂದ್ರೆ ಏನು CD, sir. ಓ ಎ ಅಂದ್ರೆ ಸಿಡಿ ಅಂದ್ರೆ ಯು OA. U, sir. ಗುಣಿಲೆ ಓಸಿ ಅಂದ್ರೆ ಏನು ಎಡಿ ಅಂದ್ರೆ ಟಿ AD, sir. T, sir. Time. T, sir. ಹಾ ಇಲ್ಲೂ ಕೂಡ ಡೈರೆಕ್ಟ್ ಬರಿಬಹುದು ಇಲ್ಲಿ ಕೂಡ ಡೈರೆಕ್ಟ್ ಬರೀರಿ ಎಡಿ ಅಂದ್ರೆ
OC ಅಂದ್ರೆ ಟಿ, ಹೌದಿಲ್ಲ? Yes, ಡೈರೆಕ್ಟ್ sir. ಬರೀ. ಸೊ ಈಗ ಏನಾಯ್ತು, ಈಗ ಹಾಫ್ ಟಿ ಗುಣಿಲೆ AT ಅಂದ್ರೆ ಏನಾಯ್ತು, AT ಸ್ಕ್ವೇರ್, ಹೌದಾ? AT ಟಿ ಇಂಟು square. ಟಿ ಸ್ಕ್ವೇರ್ ಪ್ಲಸ್ UT. ಇದು ಎಸ್ ಬಂತಿಲ್ಲೋ ಸೂತ್ರ? Yes, sir. Yes, sir. Yes, sir. ಇಷ್ಟೇ ಸಿಂಪಲ್. ಆದ್ರೆ ನೀವೇನ್ ನೆನ್ಪಿಟ್ಕೋಬೇಕಪ್ಪ ಅಂದ್ರೆ ಇದನ್ನ ನೆನ್ಪಿಟ್ಕೋಬೇಕು. ಇದು AT ಹೆಂಗ್ ಬಂತು, BD ಜಾಗದಾಗ AT ಹೆಂಗ್ ಬಂತು, ಇದ್ರ ಸಲುವಾಗಿ ಮೊದಲೇ ಒಂದ್ ತಯಾರಿ ಮಾಡ್ಬೇಕು. ನೀವು ಮೊದಲು ಇದನ್ನ ತಯಾರು ಮಾಡ್ಕೋಬೇಕು. ಮೊದಲಗ ಮಿಕ್ಸರ್ ಹಚ್ಚಿ ಮಸಾಲಾ ತಯಾರು ಮಾಡ್ಕೋಬೇಕು ಇದನ್ನ, ಆಮೇಲೆ ಬಾಜಿ ಮಾಡೋದು. ಇದು ಮಸಾಲಾ ತಯಾರು ಮಾಡಿ ಇಟ್ಕೋಬೇಕು, ಆಮೇಲೆ ಬಾಜಿ ಮಾಡ್ಬೇಕು. ತಿಳಿತಾ? Yes, sir. Yes, sir. Yes, sir. ಬರ್ಕೊಡಿ. Yes, ಬರ್ಕೊಡಿ. ಮೂರನೇ ತಗೋಣ. Yes, sir. yes, sir. Yes, sir. ಮೂರನೇದ್ ನೋಡ್ರಿ. ಮೂರನೇ ಸೂತ್ರ V² = U² + 2AS. ಇದು ಮೂರನೇ ಸೂತ್ರ. ಮೂರನೇ ಸೂತ್ರದಾಗ ಅದೇ ನಕ್ಷೆನ ಹಾಕ್ಬೇಕು, ಮತ್ ಸೇಮ್ ನಕ್ಷೆ. ನಾನ್ ಮೂರ್ ಸಲ ನಕ್ಷೆ ಹಾಕ್ಲಿಕತ್ತೇನಿ, ನೀವು ಕೂಡ 3 ಸಲ ನಕ್ಷೆ ಹಾಕ್ಬೇಕು. ಪರೀಕ್ಷೆಯಲ್ಲಿ ಕೇಳಿದಾಗ ಕೂಡ ಬೇರೆ ಬೇರೆ ನಕ್ಷೆನ ಹಾಕಿ ಬಿಡಿಸ್ಬೇಕು, ಒಂದೇ ನಕ್ಷೆ ಮಾಡಿ ಮುಗಿಸ್ಬಾರ್ದು. ನೋಡ್ರಿ, ಇದು A ಮತ್ತೆ B. ಯಾವ ನಕ್ಷೆ ಇದು? ವೇಗಕಾಲ ನಕ್ಷೆ. ವೇಗಕಾಲ ನಕ್ಷೆ. ಅದರಲ್ಲಿ ವೇಗಕಾಲ ನಕ್ಷೆ ಸರ್. ವೇಗಕಾಲ ನಕ್ಷೆ, ವೇಗೋತ್ಕರ್ಷ, ಏಕರೂಪ ವೇಗೋತ್ಕರ್ಷ. ವೇಗ ಹೆಚ್ಚಾಗ್ತಾ ಇದೆ, ಸಮಯ ಹೆಚ್ಚಾದಂತೆ ವೇಗ ಆದ್ರೆ ಇದಕ್ಕೇನಿದೆ, ಇದಕ್ಕೇನಿದೆ, ಒಂದು ಪ್ರಾರಂಭಿಕ ವೇಗ ಅನ್ನೋದಿದೆ. ಪ್ರಾರಂಭಿಕ ವೇಗ. ಇದಕ್ಕೆ ಮತ್ತೆ ಅದೇ ಬರಿಬೇಕು, ಸೇಮ್ ಬರಿಬೇಕು. ಇದು ಮತ್ ಕನ್ಸ್ಟ್ರಕ್ಷನ್. OAB, ಇದು ಪಾಯಿಂಟ್ C, ಇದು D, ಇದು E. ಓಕೆ, ಈಗ AD ಅಂದ್ರೆ OC = ಟೈಮ್ T. ಹೌದಾ? ಕರೆಕ್ಟ್ ಅದ? OA Yes, sir. = CD = U. ಇಷ್ಟೆಲ್ಲ ನಾನು ಬರ್ಕೊಂಡಿದ್ದೇನೆ. ಈಗ ಮತ್ತೆ ಏನ್ ಮಾಡ್ಬೇಕು, ನಮಗ್ ಗೊತ್ತದ ವೇಗಕಾಲ ನಕ್ಷೆಯಲ್ಲಿ ಸ್ಥಾನ ಪಲ್ಲಟ ಬೇಕಂದ್ರೆ ಏನ್ ಮಾಡ್ಬೇಕು, ನಾವು ವಿಸ್ತೀರ್ಣವನ್ನು ಕಂಡುಹಿಡಬೇಕು. ಹೌದಾ? ಯಾವ ವಿಸ್ತೀರ್ಣ? OABDC ವಿಸ್ತೀರ್ಣ. ಈಗ ಏನ್ ಮಾಡ್ಬೇಕಂದ್ರ, ಮೂರನೇ ಸೂತ್ರವನ್ನ ಸಾಧಿಸ್ಬೇಕಂದ್ರ ಇಲ್ಲಿ ನೀವು ತ್ರಿಭುಜ ಮತ್ತು ಆಯತ ತಗೋಬಾರದು, ಒಟ್ಟು ವಿಸ್ತೀರ್ಣ ತಗೋಬೇಕು. ಯಾವ ಆಕಾರ ಇದು? OABDC ಯಾವ ಆಕಾರ? ಇದು ಒಂದು ತ್ರಾಪಿಜ್ಯದ ಆಕಾರ. Trapezium, sir. ಈಗೇನ್ ಮಾಡ್ಬೇಕು, ಇದನ್ನ ತ್ರಿಭುಜ ಮತ್ತು ಆಯತ ಅಂತ ಹೇಳಿ ವಿಂಗಡಿಸಬಾರದು. ತ್ರಾಪಿಜ್ಯದ ಡೈರೆಕ್ಟ್ ವಿಸ್ತೀರ್ಣವನ್ನು ಕಂಡುಹಿಡಿಬೇಕು. ಹಾಗಾದ್ರೆ ತ್ರಾಪಿಜ್ಯದ ವಿಸ್ತೀರ್ಣ ಕಂಡುಹಿಡಿಯುವಂತ ಸೂತ್ರ ಏನು? ಹಾಫ್ ಪಾದ ಗುಣಿಲೆ ಸಮಾಂತರ ಬಾಹುಗಳ ಮೊತ್ತ. ಕಲ್ತೀರಿ ನೀವು? ಕಲ್ತೀರಿ? Yes. ಇದೇನದಲ್ಲ ಶೇಪ್, ಇದು ತ್ರಾಪಿಜ್ಯ. ಇದು ಒಟ್ಟು ಇದು ತ್ರಾಪಿಜ್ಯ. OABDC ಅಥವಾ OABC ಇದೊಂದು ತ್ರಾಪಿಜ್ಯ. ಅದರ ವಿಸ್ತೀರ್ಣವನ್ನು ಕಂಡುಹಿಡಬೇಕಂದ್ರೆ ಸೂತ್ರ ಏನು? ಹಾಫ್ ಪಾದ ಗುಣಿಲೆ ಸಮಾಂತರ ಬಾಹುಗಳ ಮೊತ್ತ. ಅದಕ್ಕೆ ಈಗ ಸಬ್ಸ್ಟಿಟ್ಯೂಟ್ ಮಾಡೋಣ. ಹಾಫ್ ಪಾದ ಅಂದ್ರೆ ಯಾವುದು? OC. ಗುಣಿಲೆ ಸಮಾಂತರ ಬಾಹುಗಳು ಯಾವ? ಇದ್ರಾಗ ಸಮಾಂತರ ಬಾಹುಗಳು ಎಲ್ಲಿ ಕಾಣ್ತಾವು? AO plus BC. OA plus BC. BC. AO plus BC ಅಥವಾ OA plus BC ಎಲ್ಲ ಒಂದ, ಏನ್ ತೊಂದ್ರೆ ಇಲ್ಲ. ಸರಿ ಆತ? ಗೊತ್ತಾಯ್ತನ? Yes, sir. Yes, sir. ಈಗ ಹಾಫ್ ಹಂಗೆ ಇಡ್ರಿ. OC ಅಂದ್ರೆ ಏನು? Time. OA ಅಂದ್ರೆ ಏನು?
ಓ ಎ ಅಂದ್ರೆ ಏನು? U, sir. U, sir. ಬಿ ಸಿ ಅಂದ್ರ ಏನು? AT, sir. Time. ಅಂತಿಮ ವೇಗ ವಿ, ಹೌದಿಲ್ಲ? ಇದೇನಿದು ವೇಗ, ಹೌದಿಲ್ಲ? Yes, sir. ವೇಗ ಕಮ್ಮಿ ಹಾ, ಅಷ್ಟೇ. ಇದು ಪ್ರಾರಂಭಿಕ ವೇಗ, ಇದು ಇಲ್ಲೇನಿದೆ ಅಂತಿಮ ವೇಗ. ಅಂತಿಮ ವೇಗ. ಓಕೆ, ಸೊ ಅಂತಿಮ ವೇಗ ವಿ. ಸರಿಯಾದ ಗೊತ್ತಾತ? Yes, sir. Yes. ಸೊ ನಮ್ಮ ಮೂರನೇ ಸೂತ್ರ ಬಂತ? No, sir. ಮೂರನೇ ಸೂತ್ರ No, ಬರ್ಲಿಲ್ಲ. ಮೂರನೇ ಸೂತ್ರ ಬಂದಿಲ್ಲ. ಓಕೆ, ಅದರಿಂದ ಏನ್ ಮಾಡ್ಬೇಕು? ಈಗ ಮೂರನೇ ಸೂತ್ರ ಬರ್ಬೇಕಂದ್ರೆ ಇಲ್ಲೊಂದೇನೋ ತಯಾರಿ ಮಾಡ್ಬೇಕು. ಮೂರನೇ ಸೂತ್ರ ಒಳಗೆ ಟೈಮ್ ಐತೇನಾ? No, sir. ಇದ್ರಾಗ ಟೈಮ್ ಬಂದೈತಿ, ಆದ್ರೆ ಇದ ಟೈಮ್ ಅನ್ನು ತೆಗಿಬೇಕೀಗ, ಹೌದಾ? ಸೊ ನಮ್ ಕಡೆ ಏನೈತಿ? ನಮ್ಮ ಕಡೆ ಏನೈತಿ? ಒಂದ್ ಸೂತ್ರ ಐತಿ, ವಿ ಇಸ್ ಈಕ್ವಲ್ ಟು ಯು ಪ್ಲಸ್ ಎಟಿ ಸೂತ್ರ ಐತಿಲ್ಲ ನಮ್ ಕಡೆ. Yes, sir. Yes, sir. ಸೊ ಇದು ಯುನ್ ಈಚೆ ಕಡೆ ಕಳಿಸ್ರಿ. ವಿ ಮೈನಸ್ ಯು ಇಸ್ ಈಕ್ವಲ್ ಟು ಎಟಿ. Yes, sir. Yes, sir. ವಿ ಮೈನಸ್ ಯು ಎ ಈಚೆ ಕಡೆ ಕಳಿಸ್ರಿ. ಡಿವೈಡ್ ಬೈ ಎ ಐತಿ, ಇಸ್ ಈಕ್ವಲ್ ಟು ಟಿ. Yes, sir. ಹಾಗಾದ್ರೆ ಟಿ ಜಾಗದಾಗ ನಾ ಇದನ್ನ ತುಂಬಬಹುದಾ? Yes, sir. ಸೊ ಆದ್ದರಿಂದ ಎಸ್ ಇಸ್ ಈಕ್ವಲ್ ಟು ಹಾಫ್ ಗುಣಿಲೆ ಟಿ ಅಂದ್ರೆ ಏನು? ವಿ ಮೈನಸ್ V ಯು ಬೈ minus ಎ. U divided by A. ಬಾಕಿ ಉಳ್ದಿದ್ ಯು ಪ್ಲಸ್ ವಿ ಹಂಗೆ ಬರೀರಿ ಇಲ್ಲಿ. ಸರಿ ಆತ? Yes, sir. Yes, sir. ಈಗ ನೋಡ್ರಿ, ಈಗ ಒಂದ್ ಮಜಾ ಇದೆ. ಎಸ್ ಇಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ 2 ಇಂಟು ಎ, 2a. ಅದನ್ನ ಹೊರತು 2A. ಇದನ್ನ ಹಂಗೆ ಬರೀರಿ. ವಿ ಮೈನಸ್ ಯು, ಇದನ್ನ ಯು ಪ್ಲಸ್ ವಿ ಇದ್ದಿದ್ದು ವಿ ಪ್ಲಸ್ ಯು ಅಂತ ಬರೀಲಿ, ನಡಿತೈತಿ? Yes, sir. Yes, sir. 2 ಪ್ಲಸ್ 3, 3 ಪ್ಲಸ್ 2 ಎಲ್ಲ ಒಂದ 5 ಬರ್ತೈತಿ. ಈಗ 2a ಈಚೆ ಕಡೆ ಕಳಿಸ್ರಿ, ಇದನ್ನ ಈಚೆ ಕಡೆ ಕಳಿಸ್ರಿ. ಇದು ಇಲ್ಲಿ ಭಾಗಾಕಾರ ಐತಿ, ಈಚೆ ಕಡೆ ಹೋದ್ರ ಗುಣಾಕಾರ. ಸೊ ಗುಣಾಕಾರ. 2as. ಇಲ್ಲೇ ನೋಡಿತು, ವಿ ಪ್ಲಸ್ ಯು ಮೊದಲು ಬರೀರಿ, ವಿ ಮೈನಸ್ ಯು ಆಮೇಲೆ ಬರೀರಿ, ನಡಿತೈತಿಲ್ಲೋ? Yes, sir. Yes, sir. V square minus U square. ಹಾ, ಇದು V ಎ square ಪ್ಲಸ್ ಬಿ, minus ಎ U ಮೈನಸ್ ಬಿ square. ಸೂತ್ರ ಏನು? ವಿ ಸ್ಕ್ವೇರ್ ಮೈನಸ್ ಯು ಸ್ಕ್ವೇರ್. V square minus U square. ಇದು ಹೆಂಗ್ ಬಂತಂತ ಇಲ್ಲಿ ಬರಿಬೇಕಲ್ಲ. ಕಾರಣ ಎ ಪ್ಲಸ್ ಬಿ, ಎ ಮೈನಸ್ ಬಿ, ಅದಕ್ಕೆ ಯಾವ ಸೂತ್ರ? ಎ ಸ್ಕ್ವೇರ್ A ಮೈನಸ್ square minus B square. ಹೌದಾ? ಈಗ ನೋಡ್ರಿ, ಯು ಸ್ಕ್ವೇರ್ ಈಚೆ ಕಡೆ ಕಳಿಸ್ರಿ, ಏನಾಗ್ತತಿ? ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಯು ಸ್ಕ್ವೇರ್ ಪ್ಲಸ್ U square plus 2a. 2A. ಹೌದಾ? Yes, sir. ಮುಗೀತು. ನಿಮ್ ಮೂರನೇ ಸೂತ್ರ. ಗೊತ್ತಾಯ್ತಲ್ಲ? Yes, sir. Yes, sir. Yes, sir. ಸೊ ಮೊದಲನೇ ಸೂತ್ರ ಕಂಡುಹಿಡಿಬೇಕಂದ್ರ ನೀವು ಇಳಿಜಾರನ್ನ ಕಂಡುಹಿಡಿಬೇಕು ಅಷ್ಟೇ. ಎರಡನೇ ಸೂತ್ರ ಕಂಡುಹಿಡಿಬೇಕಂದ್ರೆ ಮೊದಲು ಇಳಿಜಾರ ಕಂಡುಹಿಡಿದು ಬಿಡಿ ಕಂಡುಹಿಡಿಬೇಕು, ಆಮೇಲೆ ವಿಸ್ತೀರ್ಣ ಕಂಡುಹಿಡಿಬೇಕು. ಆ ವಿಸ್ತೀರ್ಣವನ್ನು ವಿಂಗಡಣೆ ಮಾಡ್ಬೇಕು, ತ್ರಿಭುಜ ಮತ್ತು ಆಯತ. ಮೂರನೇ ಸೂತ್ರ ಕಂಡುಹಿಡಿಬೇಕಂದ್ರೆ ಡೈರೆಕ್ಟ್ ತ್ರಾಪಿಜ್ಯದ ವಿಸ್ತೀರ್ಣವನ್ನು ಕಂಡುಹಿಡಿಬೇಕು. ಮುಗೀತು. 3 ಸಮೀಕರಣಗಳು ನಾವು ಸಾಧಿಸಿದ್ವಿ. 3 ಕೂಡ ಇಂಪಾರ್ಟೆಂಟ್, 3 ಪ್ರಾಕ್ಟೀಸ್ ಮಾಡ್ಬೇಕು. ತಿಳಿತಾ? Yes, sir. ಓಕೆ, ಈಗ 3 ಸಮೀಕರಣಗಳು ಇನ್ನೊಂದ್ಸಲ ಬರ್ಕೊಳ್ಳೋಣ. ಮೊದಲನೇದು ಹೇಳ್ರಿ. V is equals to U V is plus equal to U plus AT. ಎರಡನೇದು S is equal to UT plus 1 by 2 AT square. ಮೂರನೇದು
ಇವು 3 ಸೂತ್ರಗಳು. ಇದರ ತಕ್ಕಂಗ ನಾವೇನ್ ಮಾಡೋನು ಲೆಕ್ಕಗಳು ಮಾಡೋನು. ಸೊ ಎಕ್ಸಾಂಪಲ್ 8.5 ನಿಮ್ ಪುಸ್ತಕ ಒಳಗ ಉದಾಹರಣೆ 8.5 ಸಿಕ್ತಾ? ಎಸ್ ಸರ್. ಅಮೂಲ್ಯ ಎಸ್ ಸರ್. ಪ್ರಶ್ನೆ. ಒಂದು ರೈಲು ತನ್ನ ನಿಶ್ಚಲ ಸ್ಥಿತಿಯಿಂದ ಹೊರಟು 5 ನಿಮಿಷಗಳಲ್ಲಿ 72 ಕಿಲೋಮೀಟರ್ ಪ್ರತಿ ಗಂಟೆ ವೇಗವನ್ನು ಪಡೆಯುತ್ತದೆ. ಅದರ ವೇಗೋತ್ಕರ್ಷ ಏಕರೂಪದಲ್ಲಿ ಎಂದುಕೊಂಡು ಫಸ್ಟ್ ಕ್ವಶನ್ ಸರ್. ಅದರ ವೇಗೋತ್ಕರ್ಷ ಸರ್. ಸೆಕೆಂಡ್ ಕ್ವಶನ್, ಈ ವೇಗವನ್ನು ಪಡೆಯಲು ಚಲಿಸಿದ ದೂರಗಳನ್ನು ಕಂಡುಹಿಡಿಯಿರಿ. ಓಕೆ, ಒಟ್ಟು ಪ್ರಶ್ನೆ ಮೊದಲ ದತ್ತಾಂಶಗಳನ್ನು ಬರ್ಕೋರಿ. ಎಲ್ಲರೂ ಬರ್ಕೋಬೇಕು. ಒಂದು ರೈಲ್ ಅದ, ಆ ರೈಲು ನಿಶ್ಚಲ ಸ್ಥಿತಿಯಿಂದ ಶುರು ಆಗ್ಯದ. ಹಾಗಾದ್ರೆ ಏನ್ ಬರ್ಕೋಬೇಕು ನಾ? ಪ್ರಾರಂಭಿಕ ವೇಗ 0 ಸರ್. 0 ಬರ್ಕೋಬೇಕು. 0 ಸರ್. ಸೊ ರೈಲು ನಿಶ್ಚಲ ಸ್ಥಿತಿಯಿಂದ ಶುರು ಆಗ್ಯದ ಅಂದ್ರ ಅದರ ಪ್ರಾರಂಭಿಕ ವೇಗ 0. ಸೊ ಎಷ್ಟು ವೇಗವನ್ನು ಪಡ್ಕೋತೈತಿ ಅಂತಿಮ ವೇಗ? 72 ಕಿಲೋಮೀಟರ್ ಪ್ರತಿ ಗಂಟೆ ಸರ್. 5 ನಿಮಿಷ ಟೈಮ್. ಅದಕ್ಕಿಂತ ಮೊದಲು ನಾವೇನ್ ಮಾಡ್ಬೇಕು? ಇದನ್ನ ಅಂತಾರಾಷ್ಟ್ರೀಯ ಏಕಮಾನದಲ್ಲಿ ಕನ್ವರ್ಟ್ ಮಾಡ್ಬೇಕು. ಇದು ಕಿಲೋಮೀಟರ್ ಪರ್ ಗಂಟೆ ಪ್ರತಿ ಗಂಟೆ. ಇದನ್ನ ಮೀಟರ್ ಪರ್ ಸೆಕೆಂಡ್ ಮಾಡ್ಬೇಕಲ್ಲ. ಹೆಂಗ್ ಮಾಡ್ತೀರಿ? 72 into 1000 divided by 50 into 60. ಇಲ್ಲಿ ಇದಕ್ಕೊಂದು ಶಾರ್ಟ್ ಕಟ್ ಹೇಳಿದ್ದಿಲ್ಲ ನಿಮ್ಗ? 5 by 18 sir. 18/5 ಅಲ್ಲ, 18/5 ಮಾಡಬಾರ್ದು, 5/18. ಈಗ ಮಾಡ್ರಿ, ಲೆಕ್ಕ ಮಾಡ್ರಿ, ಎಷ್ಟ್ ಬರ್ತೈತಿ ನೋಡ್ರಿ. ಎಷ್ಟ್ ಮೀಟರ್ ಪರ್ ಸೆಕೆಂಡ್? 20 ಮೀಟರ್ ಪರ್ ಸೆಕೆಂಡ್ ಸರ್. 18 ಒಂದೇ. 18 ಎಷ್ಟ್ಲೆ? 72. 20 meter per second. ಆಗಲೇ ಯಾರು ಅಂದ್ರಲ್ಲ 1000 ಡಿವೈಡೆಡ್ ಬೈ 3600, ಅದು ಕರೆಕ್ಟ್. 1000 ಡಿವೈಡ್ ಬೈ 3600 ಮಾಡಿದ್ರೆ 2 0 ಕ್ಯಾನ್ಸಲ್. 10/36, 2 5 2 18, ಅವಾಗ ಮತ್ತೆ 5/18 ಬರೋದು. ಸೊ ಅದಕ್ಕೆ ಡೈರೆಕ್ಟ್ ನಾನು 5/18 ಇಟ್ಟೇನಿ. ನೀವು 1000 ಡಿವೈಡೆಡ್ ಬೈ 3600 ಇಟ್ರು ಕರೆಕ್ಟ್. ತಿಳಿತಲ್ಲ? ಎರಡು ಒಂದೇ. ಓಕೆ, ಮುಂದಿನ ಏನ್ ಕೊಟ್ಟಾನು? ಸಮಯ ಕೊಟ್ಟಾನು. ಎಷ್ಟು ಸಮಯದಲ್ಲಿ? 5 ನಿಮಿಷ. ಅದನ್ನು ನಿಮಿಷ ಇದ್ದ ಏನ್ ಮಾಡ್ಬೇಕು? 300 ಸೆಕೆಂಡ್ ಕನ್ವರ್ಟ್ ಮಾಡ್ಬೇಕು. 300 ಸೆಕೆಂಡ್ಗಳು ರೀ. ಮತ್ತೇನ್ ಕೊಟ್ಟಾನ? ಮೊದಲನೇ ಪ್ರಶ್ನೆ ಏನ್ ಕಂಡುಹಿಡಿಬೇಕಾಗಿದೆ? ಇದು ದತ್ತಾಂಶ, ವೇಗೋತ್ಕರ್ಷ. ಯಾವ ಸೂತ್ರ ಉಪಯೋಗಿಸ್ತೀರಿ 3ದ್ರಾಗ? ಈ 3ದಾಗ ಯಾವ ಸೂತ್ರ? ಮೊದಲನೇ ಫಸ್ಟ್ ಒನ್ ಸರ್. ಮೊದಲನೇ ಸೂತ್ರ ಸೂತ್ರ V is equal to U plus AT. ಎಲ್ಲರೂ ಇದ್ರಾಗ ಸಬ್ಸ್ಟಿಟ್ಯೂಟ್ ಮಾಡ್ರಿ. V ಅಂದ್ರೆ 20, U ಅಂದ್ರೆ 0 ಪ್ಲಸ್ A ಅಂದ್ರೆ ಗೊತ್ತಿಲ್ಲ, ಟೈಮ್ ಅಂದ್ರೆ 300 ಸೆಕೆಂಡ್ಸ್. ಏನಾಗ್ತದ? 20 is equal to 0 ಪ್ಲಸ್ ಇದು 0 ಹೋಗ್ಬಿಡ್ತದ. ಇದು 300 A. 300 A is equal to 300/20, 20/300. 20/300. 20 20/300. 0 ಕ್ಯಾನ್ಸಲ್. 2 1 2 15. 1/15. 15 ಅಲ್ಲ, 1/15. 1/15 ಎಷ್ಟು ಬರ್ತದ? ಕ್ಯಾಲ್ಕುಲೇಟರ್ ಯೂಸ್ ಮಾಡಬಾರ್ದು, ಕೈಲೇ ಲೆಕ್ಕ ಮಾಡ್ಬೇಕು. ಎಷ್ಟು ಬರ್ತೈತಿ 1/15? 0.066 sir. 0.066.
ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅದನ್ನ ಮರಿಬಾರ್ದು. ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅದನ್ನ ಮರಿಬಾರ್ದು. ಎರಡನೇ ಪ್ರಶ್ನೆ ಏನ್ ಕೇಳ್ರೆ ಎಲ್ಲರೂ ಹೇಳ್ರಿ. ಈ ವೇಗವನ್ನು ಪಡೆಯಲು ಚಲಿಸಿದ ದೂರಗಳನ್ನು ಕಂಡುಹಿಡಿಯಿರಿ. ಚಲಿಸಿದ ದೂರವನ್ನು ದೂರ ಅಂದ್ರೆ ಕಂಡುಹಿಡಿಯಿರಿ. ಅದೇ ಚಲಿಸಿದ ದೂರ ಸ್ಥಾನಪಲ್ಲಟವನ್ನು ಕಂಡುಹಿಡಿಬೇಕು. ಎಸ್ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಯಾವ ಸೂತ್ರ ಬಳಸ್ತೀರಿ ಮೂರದ್ರಾಗ? V square is equal to U square plus 2AS. ಮೂರನೇ ಸೂತ್ರ. ಎಸ್ ಎರಡನೇ ಸೂತ್ರ ನೋಡು ನೀವು. ಎಸ್ ಇಸ್ ಈಕ್ವಲ್ ಟು ಯು ಟಿ ಪ್ಲಸ್ ಹಾಫ್ ಇ ಟಿ ಸ್ಕ್ವೇರ್. ನೋಡೋಣ ಬಳಸಿ ಏನಾಗ್ತದ. ಎಸ್ ಅಂದ್ರ ನಮಗ್ ಗೊತ್ತಿಲ್ಲ, ಯು ಅಂದ್ರ 0, ಟೈಮ್ ಅಂದ್ರ 300 ಸೆಕೆಂಡ್ ಪ್ಲಸ್ ಹಾಫ್, ಎ ಅಂದ್ರ 0.066 ಅದ. ಆದ್ರೆ ನಾನು ಏನ್ ಮಾಡ್ತೀನಿ ಇಲ್ಲ 1/15 ಅಂತ ಹಾಕ್ತೇನೆ. ನಡೀತತ್ಲಾ? ಎರಡು ಒಂದಲ್ಲ, Yes, sir. ಈಸಿ ಆಗ್ಲಿ ಅಂತ ಇದನ್ನ ಹಾಕ್ತೇನೆ. ಗುಣಾಕಾರ ಟಿ ಸ್ಕ್ವೇರ್. ಟಿ ಸ್ಕ್ವೇರ್ ಅಂದ್ರೆ 300 ಸ್ಕ್ವೇರ್. 300 ಹಾ, ಈಗ ಇದೇನಾಗ್ತದ? 300 ಗುಣಿಲೆ 0 ಆಗ್ತದ. ಅದನ್ನ ಬಿಟ್ರಿ. ಉಳಿತೇನ 1/15 ಎರಡ್ಲೆ 30. ಇಲ್ಲೇನಾಗ್ತದ ಮ್ಯಾಲೆ 300 ಸ್ಕ್ವೇರ್ ಅನ್ನ ಏನ್ ಮಾಡ್ತೇನೆ ನಾನು 300 ಗುಣಿಲೆ 300 ಅಂತ ಬರೀತೀನಿ. ನಡೀತತ್ಲಾ? Yes, sir. 300ರ ವರ್ಗ ಅಂದ್ರ 300 ಗುಣಿಲೆ 300. 1 0 ಕ್ಯಾನ್ಸಲ್. 3 1 3 10 30. ಸರಿ ಅದ? ಈಗ ಏನ್ ಉಳಿತು? 300 ಇಂಟು 10. 300 ಇಂಟು 10 3000. 3000 ಬಂತ? Yes, sir. 3 ಕಿಲೋಮೀಟರ್. 3000 ಮೀಟರ್ ಅಂದ್ರೆ 3 ಕಿಲೋಮೀಟರ್. ಈಗ ಇದನ್ನೇ ಏನ್ ಮಾಡ್ರಿ ನೀವು, ಈ ಸೂತ್ರವನ್ನು ಬಳಸಿ ಮಾಡ್ರಿ ನೋಡೋಣ. ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಯು ಸ್ಕ್ವೇರ್ ಪ್ಲಸ್ 2s. ಈ ಸೂತ್ರವನ್ನು ಬಳಸಿ ಮಾಡ್ರಿ, ಅಥವಾ ಈ ಸೂತ್ರವನ್ನು ಬಳಸ್ರಿ. ಈ ಸೂತ್ರ ಬಳಸಿ ಮಾಡ್ರಿ ನೋಡೋಣ. ಎಸ್ ಎಷ್ಟು ಬರ್ತೈತಿ ಇದನ್ನ ಬಳಸಿ ಮಾಡ್ರಿ. 3 ಕಿಲೋಮೀಟರ್ ಬರ್ತೈತಿ ಸರ್. 3 ಕಿಲೋಮೀಟರ್ ಬರ್ತೈತ್ರಿ. 3 ಕಿಲೋಮೀಟರ್ ಬರ್ತೈತಿ. ಹಾ, ಇಲ್ಲಿ ವಿ ಅಂದ್ರೆ ಎಷ್ಟೈತಿ ಈಗ? 20 ಸ್ಕ್ವೇರ್. ಇವ್ ಅಂದ್ರೆ 0 ಪ್ಲಸ್ 2 ಎ ಅಂದ್ರೆ 1/15 ಇಂಟು ಎಸ್. 20 ಸ್ಕ್ವೇರ್ ಅಂದ್ರೆ 400 ಬರ್ತದ. ಇಸ್ ಈಕ್ವಲ್ ಟು 2/15 ಎಸ್. ಎಸ್ ಇಸ್ ಈಕ್ವಲ್ ಟು 15 ಈ ಕಡೆ ಬಂದ್ರೆ 400 ಗುಣಿಲೆ 15 ಆಗ್ತದ. ಇದು ಗುಣಾಕಾರದ ಈಚೆ ಕಡೆ ಬಂದ್ರೆ ಭಾಗಾಕಾರ. ಸರಿಯದಾ? ಸೊ ನಾನು ಇದನ್ನ ಕಡ್ತಾ ಹೊಡಿತೀನಿ. 2 1 2 2 200 ಗುಣಿಲೆ 15 ಮಾಡಿದ್ರೆ ಎಷ್ಟು ಬರ್ತದೆ? 200 ಗುಣಿಲೆ 15 3000 ಮೀಟರ್. ಇಲ್ಲಾಂದ್ರೆ ನಾನು ಇದನ್ನ 3 ಕಿಲೋಮೀಟರ್ ಅಂತ ಹೇಳಿ ಬರೀಬಹುದು. ಈ ತರ ಎರಡೂ ಸೂತ್ರವನ್ನು ಬಳಸಿದ್ರೆ ಉತ್ತರ ಒಂದೇ ಬರ್ತದೆ. ಉತ್ತರ ಬೇರೆ ಬೇರೆ ಬರುವುದಿಲ್ಲ. ಆದ್ರೆ ಸೂತ್ರ ಯಾವ್ದನ್ನ ಉಪಯೋಗಿಸ್ಕೋಬೇಕಂತ ಹೇಳಿ ಹೆಂಗ್ ಡಿಸೈಡ್ ಮಾಡ್ತೀರಿ ನೀವು? 1ನೇದ್ದು 2ನೇದ್ದು 3ನೇದ್ದು ಹೆಂಗ್ ಗೊತ್ತಾಗ್ತೈತಿ? ದತ್ತಾಂಶಗಳ ಆಧಾರದ ಮೇಲೆ. ಹಾ, ದತ್ತಾಂಶಗಳು ನೋಡ್ಬೇಕು. ಸೂತ್ರದಾಗ ಯಾವ್ದಾರ ಒಂದ್ ಗೊತ್ತಿಲ್ಲದ ಇರ್ಬೇಕು. ಈಗ ವಿ ಗೊತ್ತೈತಿ, ಯು ಗೊತ್ತೈತಿ, ಎ ಗೊತ್ತೈತಿ, ಟಿ ಗೊತ್ತಿಲ್ಲ ಅಂದ್ರೆ ಇದನ್ನ ತಗೋಬೇಕು. ಏನು ಗೊತ್ತಿಲ್ಲ, ಟಿನೂ ಗೊತ್ತಿಲ್ಲ ಅಂದ್ರ ವಿ ಮತ್ ಯು ಗೊತ್ತೈತಿ, ಇವೆರಡು ಗೊತ್ತಿಲ್ಲ ಅಂದ್ರೆ ಇದು ತಗೋಬಾರ್ದ. ಎರಡೆರಡು ಗೊತ್ತಿಲ್ಲ ಅಂದ್ರೆ ಆ ಸೂತ್ರ ಬಳಸಾಕ್ ಬರುದಿಲ್ಲ. ಒಂದ ಯಾವ್ದಾರ ಅದ್ರ ಗೊತ್ತಿಲ್ಲದ ಇರ್ಬೇಕು ಅಂದ್ರೆ ಆ ಸೂತ್ರ ಬಳಸ್ಬೇಕು. ತಿಳಿತಾ? ಎರಡೆರಡು ಗೊತ್ತಿಲ್ಲ ಅಂದ್ರೆ ಅದು ಸೂತ್ರ ವೇಸ್ಟ್ ಆಗ್ಬಿಡ್ತೈತಿ. ಅದ ಉತ್ತರನ ಬರುದಿಲ್ಲ. ಒಂದ ಯಾವ್ದಾರ ಗೊತ್ತಿಲ್ಲದಿರ್ಬೇಕು ಅಂದ್ರೆ ಬಳಸ್ಬೇಕು. ಮುಂದಿನ ಲೆಕ್ಕ ನೋಡ್ರಿ ಏನೈತಿ. ನೇತ್ರ ಓದಪ್ಪಿ ಮುಂದಿನ ಲೆಕ್ಕ. ಎಸ್ ಸರ್. ಉದಾಹರಣೆ 8.6 ರೀ. ಹಾ, ಒಂದು ಮೋಟಾರು ವಾಹನ 5 ಸೆಕೆಂಡುಗಳಲ್ಲಿ 15 ಕಿಲೋಮೀಟರ್ ಪರ್ ಅವರ್ ನಿಂದ 36 ಕಿಲೋಮೀಟರ್ ಪರ್ ಅವರ್ ವೇಗವನ್ನು ತಲುಪಿದೆ. 18 ಅದ. ಈಗ ತೆಗೆದುಕೊಂಡ ಸಮಯ 5 ಸೆಕೆಂಡ್. ಈಗ ತೆಗೆದುಕೊಂಡ ಸಮಯ 5 ಸೆಕೆಂಡ್. ಪ್ರಾರಂಭಿಕ ವೇಗ ಎಷ್ಟು ಹೇಳ್ರಿ? 18 ಕಿಲೋಮೀಟರ್. ಅಂತಿಮ ವೇಗ 36 ಕಿಲೋಮೀಟರ್. ಈಗ ಇಷ್ಟು ಕೊಟ್ಟಾನ, ಮತ್ತೇನ್ ಕೊಟ್ಟಾನ? ಅದು ಏಕರೂಪ ವೇಗೋತ್ಕರ್ಷದಲ್ಲಿ ಚಲಿಸುತ್ತಿದೆ. ಹಾ,
ಮೊದಲನೇ ಈ ಪ್ರಶ್ನೆ. ಕೆಳಗಿನವುಗಳನ್ನು ಲೆಕ್ಕಾಚಾರ ಮಾಡಿ. ಮೊದಲನೇದು ವೇಗೋತ್ಕರ್ಷ ಸರ್. ಈಗ ನೋಡ್ರಿ, ಈಗ ಏನ್ ಮಾಡೋರೀಗ ದತ್ತಾಂಶಗಳಲ್ಲಿ ಏನ್ರಿ ಬದಲಾವಣೆ ಮಾಡೋರ? ಎಸ್ ಸರ್. ಏನ್ ಮಾಡೋರು? ಎಸ್ ಸರ್. ಮೀಟರ್ ಪರ್ ಸೆಕೆಂಡ್. ಕಿಲೋಮೀಟರ್ ಇದ್ದಿದ್ದು ರೀ. ಮಾಡ್ರಿ, ಲಘು ಲಘು ಮಾಡ್ರಿ. 5 ಮೀಟರ್ ಪರ್ ಸೆಕೆಂಡ್ 10 ಆಕೈತ್ರಿ. ಸರ್ 10 ಮೀಟರ್ ಹ್ಮ್ 10 10 ಮೀಟರ್ ಮೀಟರ್ ಪರ್ ಪರ್ ಸೆಕೆಂಡ್. ಸೆಕೆಂಡ್ ಸರ್. ಯಾವ ಸೂತ್ರ ಉಪಯೋಗಿಸೋರು? ಯಾವ ಸೂತ್ರ? ಮೊದಲನೇ ಸೂತ್ರ ಸರ್. ಹೇಳ್ರಿ, ಲೆಕ್ಕ ವೇಗೋತ್ಕರ್ಷ ಹೇಳ್ರಿ, ಎಷ್ಟ್ ಬರ್ತೈತಿ? ಒಂದು ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. 1 meter per second square. ಓಕೆ, ಸೊ ವೇಗೋತ್ಕರ್ಷ 1 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಎರಡನೇದ್ ಮಾಡ್ರಿ. ಎರಡನೇದ್ ಏನ್ ಕೇಳಿದಾರು? ಚಲಿಸಿದ ದೂರ ಸರ್. ಚಲಿಸಿದ ದೂರ. ಯಾವ ಸೂತ್ರ ಬಳಸೋರು? ಎರಡನೇ ಸೂತ್ರ ಸರ್. ಎರಡನೇ ಸೂತ್ರ ಸರ್. ಓಕೆ, ಮಾಡ್ರಿ. ಮೂರನೇ ಸೂತ್ರ ಬಳಸಕ್ ಬರುದಿಲ್ಲ? ಬರ್ತದೆ ಸರ್. ಯಾವ್ದೋ ಒಂದ್ ಸೂತ್ರ ಬಳಸ್ರಿ, ಉತ್ತರ ತೆಗಿ. ಯಾವ್ದಾರ ಒಂದ್ ಸೂತ್ರ ತಗೋ, ನಡಿ. ಸೆವೆಂಟಿ ಬೈ 2 ಮೀಟರ್ ಸರ್. ನಾ ಮೂರನೇದ್ ಬಳಸೇನ್ ನೋಡ್ರಿ. ನೀವ್ ಎರಡನೇದ್ ಬಳಸ್ರಿ, ಏನ್ ಉತ್ತರ ಬರ್ತದ ಹೇಳ್ರಿ. ಸೇಮ್ ಬರ್ತದೆ ಸೇಮ್ ಬರ್ತದೆ ಸರ್. ಓಕೆ, ಮುಂದಿನ ಲೆಕ್ಕ ಹೋಗ್ರಿ. 8.7 ಅಮೂಲ್ಯ ಓದಪ್ಪಿ. ಚಲಿಸುತ್ತಿರುವ ಮೋಟಾರ್ ವಾಹನಕ್ಕೆ ತಡೆ ಹಾಕಿದಾಗ ಚಲನೆಯ ವಿರುದ್ಧ ದಿಕ್ಕಿನಲ್ಲಿ 6 ಮೀಟರ್ ಪರ್ ಸೆಕೆಂಡ್ ವೇಗೋತ್ಕರ್ಷವನ್ನು ಉಂಟು ಮಾಡಿದೆ. ಒಂದು ವೇಳೆ ತಡೆ ಹಾಕಿದ ನಂತರ ನಿಶ್ಚಲ ಸ್ಥಿತಿಗೆ ಬರಲು 2 ಸೆಕೆಂಡ್ ತೆಗೆದುಕೊಂಡರೆ ಈ ಅವಧಿಯಲ್ಲಿ ವಾಹನ ಚಲಿಸಿದ ದೂರವನ್ನು ಲೆಕ್ಕಾಚಾರ ಮಾಡಿ. ಸೊ ಮೊದಲನೇದು ಏನೇನ್ ಕೊಟ್ಟಾರ ಹೇಳ್ರಿ, ದತ್ತಾಂಶಗಳು ಹೇಳ್ರಿ. ವೇಗೋತ್ಕರ್ಷ ಸರ್. ವೇಗೋತ್ಕರ್ಷ ಕೊಟ್ಟಾನ ಎಷ್ಟು? 6 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಸರ್. ಮತ್ತೇನ್ ಕೊಟ್ಟಾನ? ಸರ್ ವೇಗೋತ್ಕರ್ಷ ಮೈನಸ್ ಐತ್ರಿ. ಮೈನಸ್ ಯಾಕ್ರಿ? ಯಾಕೆ ಮೈನಸ್ ಆಕೇತ್ ಹೇಳ್ರಿ? ಚಲನೆಯ ವಿರುದ್ಧ ದಿಕ್ಕಿನ. ಹೌದಿಲ್ಲ? ಹೌದ್, ಚಲನೆಯ ವಿರುದ್ಧ ದಿಕ್ಕ, ಅದಕ್ ಮೈನಸ್. ಕರೆಕ್ಟ್. ಇದು ಮೈನಸ್ ಸೈನ್ ಯಾಕೆ ಬರ್ತೈತ ಅಂತ ಹೇಳಿ ಇನ್ನೊಂದ್ಸಲ ಹೇಳಿದ್ದೆ ನಿಮ್ಗ್ ನಾ. ಯಾಕೆ ಹೇಳ್ರಿ? ಅದರ ದಿಕ್ಕ ಎಡಗಡೆ ಹೋಗ್ತಿರ್ತೈತ್ರಿ. ಇದ್ ಯಾವ ನಕ್ಷೆ? ನಿಜಾರು ವೇಗಕಾಲ ನಕ್ಷೆ. ವೇಗಕಾಲ ನಕ್ಷೆಯಲ್ಲಿ ಏನಾಗತೈತಿ? ಇದು ಏಕರೂಪ ವೇಗೋತ್ಕರ್ಷ, ಹೌದಿಲ್ಲೋ? ಎಸ್ ಸರ್. ಎಸ್ ಸರ್. ಎಸ್ ಸರ್. ಏಕರೂಪ ವೇಗೋತ್ಕರ್ಷ. ಯಾಕಂದ್ರೆ ಇದು ಸರಳ ರೇಖೆ ಐತಿ. ಸರಳ ರೇಖೆ ಮತ್ತು ಕಾಲ ಹೆಚ್ಚಾದಂತೆ ವೇಗ ಕಡಿಮೆ ಆಗ್ತಾ ಇದೆ. ಅಂದ್ರೆ ವೇಗದಲ್ಲಿ ಬದಲಾವಣೆ ಆಗ್ತಾ ಇದೆ, ಅಂದ್ರೆ ಅದು ವೇಗೋತ್ಕರ್ಷ, ಏಕರೂಪ ವೇಗೋತ್ಕರ್ಷ. ಆದ್ರೆ ಇಲ್ಲಿ ಏನಂದ್ರೆ ಇದು ವೇಗ ಕಡಿಮೆ ಆಗ್ತಾ ಇದೆ, ಹೌದಾ? ಅದಕ್ಕಾಗಿ ಇಲ್ಲೇನು ಆಕ್ಸಲರೇಷನ್ ಏನಿರ್ತದ? ಮೈನಸ್ ಇರ್ತದ, ಮೈನಸ್ ವೇಗೋತ್ಕರ್ಷ. ಅದೇ ರೀತಿ ಅದೇ ನಕ್ಷೆಯನ್ನ ನಾನು ಇಲ್ಲಿ ಹಾಕ್ತೀನಿ. ಈಗ ಇದು ಕೂಡ ವೇಗ ಕಾಲ ನಕ್ಷೆ. ಇದನ್ನ ಹಿಂಗ್ ತಗೊಂಡೇನಿಲ್ಲ. ಈಗ ಕಾಲ ಹೆಚ್ಚಾದಂತೆ ವೇಗ ಕಡಿಮೆ, ಈಗ ಕಾಲ ಹೆಚ್ಚಾದಂತೆ ವೇಗ ಕೂಡ ಹೆಚ್ಚಾಗ್ತದೆ. ಅದನ್ನ ಈ ತರ ತಗೋತೇನೆ.
ಇದು ಕೂಡ ಏನು ಏಕರೂಪ ವೇಗೋತ್ಕರ್ಷಣೆ. ಆದ್ರೆ ಇಲ್ಲಿ ಏನಾಗ್ಲಿರ್ತದ, ವೇಗ ಹೆಚ್ಚಾಗ್ತದೆ. ಇದು ಪ್ಲಸ್ ಎ. ಇಲ್ಲಿ ಇದು ಋಣ ಪ್ಲಸ್ ಇರ್ತದೆ. ವೇಗೋತ್ಕರ್ಷ, ಅದು ಧನ ವೇಗೋತ್ಕರ್ಷ. ಹಾ ಬರ್ಕೋರಿ ಈ ಲೆಕ್ಕ ಮಾಡ್ತಿರ್ಲಾ, ಈ ಲೆಕ್ಕದ ಪಕ್ಕ ಬರ್ಕೋರಿ ಇದನ್ನ. ಯಾಕೆ ನೆಗೆಟಿವ್ ಇರ್ತೈತಿ? ಯಾಕಂದ್ರೆ ಇಲ್ಲಿ ವೇಗ ಕಡಿಮೆ ಆಗ್ತಾ ಇದೆ. ವೇಗ ಕಡಿಮೆ ಆಗೋದ್ರಿಂದ ಅದು ಎಕ್ಸಲರೇಷನ್ ವೇಗೋತ್ಕರ್ಷ ಮೈನಸ್ ಇರ್ತದೆ. ಇಲ್ಲೇನ್ ಬಂದದ, ಈಗ ಕಾರ್ ಗಾಡಿಗ ಬ್ರೇಕ್ ಹಾಕಿದಾರ, ಬ್ರೇಕ್ ಹಾಕಿದ ಕೂಡಲೇ ಅಲ್ಲಿ ವೇಗೋತ್ಕರ್ಷ ಬರ್ತದ 6 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. 2 ಸೆಕೆಂಡ್ ಆದ್ಮೇಲೆ ಗಾಡಿ ಏನಾಗ್ಲಿಕ್ಕೆ ನಿಂದಿರ್ಲಿಕ್ಕತ್ತದ, ಸ್ಟಾಪ್ ಆಗ್ತದ, ನಿಶ್ಚಲ ಸ್ಥಿತಿಗೆ ಬರ್ತದ. ಅಂದ್ರೆ ಅಂತಿಮ ವೇಗ ಏನು? 0 ಸರ್. 0. ದತ್ತಾಂಶಗಳು ನೀವು ಬರೀಲಿಕ್ಕೆ ಕಲಿಬೇಕು. ದತ್ತಾಂಶಗಳು ನೀವು ಬರೀಲಿಕ್ಕೆ ಕಲ್ತ್ ಬಿಟ್ರ 50% ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡ್ರಿ. ಈಗ ಪ್ರಶ್ನೆ ಏನ್ ಕೇಳಿದಾರ ಅಮೂಲ್ಯ? ಚಲಿಸಿದ ದೂರ ಲೆಕ್ಕಾಚಾರ ಮಾಡೋದಾರ್ರಿ. ಚಲಿಸಿದ ದೂರ ಯಾವ ಸೂತ್ರ ಬಳಸವ್ರು? ಸೆಕೆಂಡ್ ಒನ್ ಸರ್. ಚಲಿಸಿದ ದೂರ ಕೇಳಿದಾರ. ಮೊದಲನೇ ಸೂತ್ರ ಒಳಗ ಚಲಿಸಿದ ದೂರ ಇಲ್ಲ. ಸೆಕೆಂಡ್ ಒನ್ ಥರ್ಡ್. ಈಗ ನೋಡಿ, ನಾನು ಒಂದ್ ಸೆಕೆಂಡ್ ನೋಡಿ, v = u + at ತಗೊಂಡೆ ಅಂದ್ರ ಇದ್ರೊಳಗ ಎಸ್ ಇಲ್ಲ, ಇದ್ರೊಳಗ ಎಸ್ ಇಲ್ಲ. ಅದಕ್ಕ ಇದನ್ನ ನೋಡೋಣ ಮುಂದ. ಎರಡನೇ ಸೂತ್ರ ಐತಿ ನಮ್ ಕಡೆ, s = ut + ½ at². ಇದನ್ನ ಬಳಸಬಹುದೇನ್ ಚೆಕ್ ಮಾಡೋನಿಲ್ಲ. ಯು ಐತೆನಾ? ಯು ಇಲ್ಲ. ಇಲ್ಲ ಸರ್. ಯು ಇಲ್ಲ. ಎಸ್ ಐತಿ? ಎಸ್ ಇಲ್ಲ. ಇವೆರಡೂ ಇಲ್ಲ ಅಂದ್ರೆ ಇದು ಸೂತ್ರ ಬರಂಗಿಲ್ಲ. ಎರಡೆರಡ ಗೊತ್ತಿಲ್ಲದಿದ್ರೆ ಬರಂಗಿಲ್ಲ. ಹಾ, ಈಗ ಮೂರನೇ ಸೂತ್ರ ನೋಡ್ರಿ. ಮೂರನೇದ್ರಾಗೂ ಯು ಇಲ್ಲ, ಎಸ್ ಇಲ್ಲ. ಸೊ ಮೂರನೇದು ಬರಂಗಿಲ್ಲ, ಎರಡನೇದು ಬರಂಗಿಲ್ಲ, ಒಂದನೇದು ಬರಂಗಿಲ್ಲ. ಅದಕ್ಕೆ ಏನ್ ಮಾಡ್ಬೇಕು, ನಮಗ್ ಎಸ್ ಬೇಕಾಗ್ಯದ. ಎಸ್ ಇದ್ದಿದ್ದು ಇದ್ರೊಳಗ ಅಥವಾ ಇದ್ರೊಳಗ. ಇದ್ರಾಗ ಯು ಇಲ್ಲ, ಎಸ್ ಇಲ್ಲ, ಎರಡೆರಡು ಇಲ್ಲ. ಸೊ ಯು ಮೊದಲ್ ಕಂಡಿಡಿಬೇಕು. ಯು ಕಂಡಿಡಿಬೇಕಂದ್ರೆ ಏನ್ ಮಾಡ್ಬೇಕು, ಮೊದಲ ಒಂದನೇ ಸೂತ್ರನ ಬಳಸ್ಬೇಕು. v = u + at. ಯು ಅಂದ್ರೆ 0, ಯು ಗೊತ್ತಿಲ್ಲ, ಪ್ಲಸ್ ಎ ಎಷ್ಟು -6 ಬ್ರಾಕೆಟ್ ಒಳಗ್ ಬರೀಬೇಕು. 0 = u ಪ್ಲಸ್ ಇಂಟು ಮೈನಸ್ ಮೈನಸ್ 6 2 12. u ಏನಾಗ್ತದ -12 ಈಚೆ ಕಡೆ ಬಂದ್ರೆ ಪ್ಲಸ್. ಈಗ ಯು ಸಿಕ್ತಾ? ಈಗ ಎರಡನೇ ಸೂತ್ರನು ಬಳಸಬಹುದು, ಮೂರನೇ ಸೂತ್ರನು ಬಳಸಬಹುದು. ಮಾಡಿ ಲಘು ಲಘು ಲೆಕ್ಕ ಮಾಡ್ರಿ, ಹೇಳ್ಬೋದು. ಕ್ಯಾಲ್ಕುಲೇಟರ್ ಉಪಯೋಗಿಸ್ಕೋಬಾರ್ದು. 12 ಮೀಟರ್. ಎಲ್ಲಾ ಕರೆಕ್ಟ್ ಆಗಿ ಬರಿಬೇಕು. 12 24. ಮೊದಲು ಗುಣಿಸ್ಬೇಕೋ ಕೂಡಿಸ್ಬೇಕೋ? ಗುಣಿಸ್ಬೇಕ್ರಿ. ಹಾ, ಮತ್ತ ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ. ಎರಡ್ ಕ್ಯಾನ್ಸಲ್ ಮಾಡಿಗಿಡ್ರಿ. ಇಲ್ಲಿ ಕ್ಯಾನ್ಸಲ್ ಮಾಡುವ ನಡಕ್ ಪ್ಲಸ್ ಐತಿ. ಪ್ಲಸ್ ಇದು ಬೇರೆ, ಇದು ಬೇರೆ, ನಡಕ್ ಪ್ಲಸ್ ಐತಿ, ಹಂಗ ತಿಳ್ಕೊಬೇಕ. ಪ್ಲಸ್ ಇದು ಪ್ಲಸ್ ಇಂಟು ಮೈನಸ್ ಏನಾಗ್ತೈತಿ, ಮೈನಸ್ ಆಗ್ತೈತಿ. ಸೊ ಮೈನಸ್ ಆಗ್ತೈತಿ. ಪ್ಲಸ್ ಇಂಟು ಮೈನಸ್ ಮೈನಸ್. ಹೌದಾ? 1/2 ಗುಣಿಲೆ 6 ಗುಣಿಲೆ 2 2 4. ಇದನ್ನ ಕಡ್ತಾ ಹೊಡಿಬೇಕು. 2 1 2 3. ಸೊ 24 ಮೈನಸ್ 3 4 12. 24 ಮೈನಸ್ 12 12 ಮೀಟರ್. 12 ಮೀಟರ್ ಅಷ್ಟೇ. ಆಯ್ತಾ? ಮುಂದಿನ ನೋಡ್ರಿ, ಇನ್ನೊಂದ್ ಪ್ರಶ್ನೆ ಐತಿ. ಪ್ರಶ್ನೆಗಳು ಅಂತ ಐತ್ಲಾ, ಅದ್ರೊಳಗ ಒಂದೇ ಪ್ರಶ್ನೆ. ನಿಶ್ಚಲ ಸ್ಥಿತಿಯಿಂದ ಒಂದು ಬಸ್ 0.1 ಮೀಟರ್ ಪರ್ ಸ್ಕ್ವೇರ್ ಏಕರೂಪ ವೇಗೋತ್ಕರ್ಷದಿಂದ ದೊಂದಿಗೆ 2 ನಿಮಿಷ ಕಾಲ ಚಲಿಸುತ್ತದೆ. ಹಾಗಾದರೆ ಇವುಗಳನ್ನು ಕಂಡುಹಿಡಿಯಿರಿ. ಎ ಗಳಿಸಿದ ವೇಗ, ಬಿ ಚಲಿಸಿದ ದೂರ. ಸರ್, ದತ್ತಾಂಶಗಳನ್ನ ಬರ್ಕೋರಿ. ಬಸ್ ಐತ್ಲಾ, ಬಸ್ ಏನ್ ಮಾಡತ್ತ? ಬಸ್
ನಿಶ್ಚಲ ಸ್ಥಿತಿಯಿಂದ ಶುರು ಆಗ್ಯದ. ಹಂಗಂದ್ರೆ ಏನು? ಎಸ್ ಸರ್. U equal to 0 ಪ್ರಾರಂಭಿಕ ವೇಗ ವೆರಿ ಗುಡ್. ಮತ್ತ 0.1 Acceleration. ವೇಗೋತ್ಕರ್ಷ ರೀ. A equal to 0.1 ಟೈಮ್ 2 ನಿಮಿಷ 2 ನಿಮಿಷ 120 ಸೆಕೆಂಡ್. 120 ಸೆಕೆಂಡ್ ಸರ್. ಮೊದಲನೇ ಪ್ರಶ್ನೆ. ಗಳಿಸಿದ ವೇಗ ಸರ್. ಗಳಿಸಿದ ವೇಗ ಅಂತಿಮ ವೇಗ ಯಾವ ಸೂತ್ರ? ಒಂದೇ ಸೂತ್ರ ರೀ. V equal to U plus 80 ಸರ್. ಉತ್ತರ ಹೇಳ್ರಿ ಲಘು. ಬಿಡಿಸ್ಬಾರ್ದ, ಹಂಗೆ ಹೇಳ್ಬೇಕು ಉತ್ತರ. ಲೆಕ್ಕ ಬಿಡಿಸ್ಬಾರ್ದು. ಪೇಪರ್ ಮೇಲೆ ಬರೀದ ಉತ್ತರ ಹೇಳ್ಬೇಕು. ಪೇಪರ್ ಮೇಲೆ ಏನು ಬರಿಬಾರ್ದು, ಹಂಗೆ ಉತ್ತರ ಹೇಳ್ರಿ. 12.1 12 12 ಬರ್ದೈತ್ರಿ. 12 ಸರ್ ಆನ್ಸರ್. 12 ಸರ್. 12 0.1 ಇಂಟು 120 ಅಂದ್ರೆ ಇದು 12.0 ಬರ್ತದ. ಅದು 12 ಮೀಟರ್ ಪರ್ ಸೆಕೆಂಡ್. ಸರಿ ಅದ? Yes sir. ಎಸ್ ಸರ್. ಬಿ ಮಾಡ್ರಿ ಲೆಕ್ಕ ಎರಡನೇ. ಚಲಿಸಿದ ದೂರ ಸರ್. ಕಂಡಿಡ್ರಿ ಯಾವ ಸೂತ್ರ ರೀ? ಸೆಕೆಂಡ್ 2 ಅಥವಾ 3 ರೀ. ಎರಡು ನಡಿತೈತಿ. ಎರಡನೇದ್ದು ನಡಿತೈತಿ, ಮೂರನೇದ್ದು ನಡಿತೈತಿ. ಎರಡನೇದ್ದು ನಡಿತೈತಿ, ಮೂರನೇದ್ದು ನಡಿತೈತಿ. ಯಾವ್ದು ಮಾಡ್ರಿ. ಈಗ ಎರಡನೇ ಸೂತ್ರ ಒಳಗ ಗಡಬಡ ಏನಾಕೈತಿ ಹೇಳ್ರಿ? ಎರಡನೇ ಸೂತ್ರ ಒಳಗ S is equal to UT plus half AT ಸ್ಕ್ವೇರ್ ಇರ್ತೈತಿ. ಅಂದ್ರೆ 120 ವರ್ಗ ಮಾಡ್ಬೇಕು ನೀವು. ಅದಕ್ಕೆ ಸ್ವಲ್ಪ ಡಿಫಿಕಲ್ಟ್ ಆಗ್ತೈತಿ. ಆದ್ರೆ ಮೂರನೇ ಸೂತ್ರ ಸರಳ ಆಗ್ತೈತಿ, ಹೌದಿಲ್ಲೋ? V ಸ್ಕ್ವೇರ್ is equal to U ಸ್ಕ್ವೇರ್ plus 2S. ಅದು ಈಸಿ ಆಗ್ತೈತಿ, ಹೌದಿಲ್ಲೋ? ಎರಡನೇ ಸೂತ್ರ ಒಳಗ ಟೈಮ್ 120 ವರ್ಗ ಮಾಡ್ಬೇಕು ನೀವು, ಸ್ಕ್ವೇರ್ ಮಾಡ್ಬೇಕು. ಅಲ್ಲಿ ಸ್ವಲ್ಪ ಟೈಮ್ ಹಿಡಿತೈತಿ. ಮೂರನೇ ಸೂತ್ರ ಬಳಸಿದ್ರೆ ಈಸಿ ಹೋಗ್ತೈತಿ. ನೀವು ನಡಿತೈತಿ, ಯಾವ್ದು ಸೂತ್ರ ನಡಿತೈತಿ. ಅದೇನ್ ಬಾಳ ಡಿಫಿಕಲ್ಟ್ ಏನಲ್ಲ. 12 ವರ್ಗ 144. 0 2 A ಅಂದ್ರೆ 0.1. S ಅಂದ್ರೆ S ಅಂದ್ರೆ ಎಷ್ಟು? S ಕ್ವಶನ್ ಕಂಡು ಹಿಡಿಬೇಕ್ರಿ. ಕಂಡಿಡಿಬೇಕ್ರಿ. 144 is equal to 0 ಬಿಟ್ಟು ಬಿಡ್ರಿ. 2 ಗುಣಿಲೆ 0.1 ಎಷ್ಟಪ್ಪ? 0.2 ಸೆಕೆಂಡ್. 0.2 ಇಂಟು S. ಸೊ S is equal to 144 ಡಿವೈಡ್ ಬೈ 0.2. ಈ 0.2 ಅನ್ನು ಹೆಂಗ್ ಬರಿತೀರಿ ನೀವು? 2 ಭಾಗಿಲೆ 10 ಬರಿತೀರಿಲ್ಲೋ? Yes sir. ಎಸ್ ಸರ್. 144 ಇದ ಏನಾಗ್ತೈತಿ? ಉಲ್ಟಾ ಮ್ಯಾಲ್ ಬರ್ತೈತ್ಲಾ, 10/2 ಆಗ್ತೈತಿ. ಕರೆಕ್ಟಾ? ಎಸ್ ಸರ್. ಕಡ್ತಾ ಹೊಡಿರಿ. 2 1 2 5 144 ಗುಣಿಲೆ 5. 720 ಸರ್. 720 ಮೀಟರ್ ಅಂದ್ರೆ ಎಷ್ಟು ಕಿಲೋಮೀಟರ್? ಯಾರು ಹೇಳ್ತೀರಿ? 720 ಮೀಟರ್ ಅಂದ್ರೆ ಎಷ್ಟು ಕಿಲೋಮೀಟರ್? 0.72 ಕಿಲೋಮೀಟರ್. ಡಿವೈಡ್ ಬೈ 1000 ಮಾಡ್ಬೇಕು. 1000 ಭಾಗಿಸ್ಬೇಕು. 0.720 ಅಷ್ಟೇ ಕಿಲೋಮೀಟರ್. ಗೊತ್ತಿರ್ಬೇಕು ನಿಮಗ್. ಮುಂದಿನ ಮಾಡ್ರಿ, ಎರಡನೇ ಲೆಕ್ಕ ಮಾಡ್ರಿ. ಎರಡನೇದ್ ಯಾರು ಓದ್ತೀರಿ? ಸರ್ ಓದ್ತಿದ್ದೀನಿ. ರೈಲೊಂದು 90 ಕಿಲೋಮೀಟರ್ ಪರ್ ಅವರ್ ಜವದೊಂದಿಗೆ ಚಲಿಸುತ್ತಿದೆ. ವೇಟ್ 90 ಕಿಲೋಮೀಟರ್ ಪ್ರತಿ ಅವರ್. ಏನಿದು ಅಂತಿಮ ವೇಗನೋ ಪ್ರಾರಂಭಿಕ ವೇಗನೋ? ಪ್ರಾರಂಭಿಕ ವೇಗ ಸರ್. -0.5 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ವೇಗೋತ್ಕರ್ಷವನ್ನು ಉಂಟು ಮಾಡಲು ತಡೆ ಬ್ರೇಕ್ ಹಾಕಲಾಗುತ್ತದೆ. ಬ್ರೇಕ್ ಹಾಕ್ತಾರ. ಮುಂದೆ ನಿಶ್ಚಲ ಸ್ಥಿತಿಗೆ ಬರುವ ಮುನ್ನ ಅದು ಕ್ರಮಿಸಿದ ದೂರವನ್ನು ಕಂಡುಹಿಡಿಯಿರಿ.
ನಿಶ್ಚಲ ಸ್ಥಿತಿ ಅಂದ್ರ ಫೈನಲ್ ವೆಲಾಸಿಟಿ, ಅಂತಿಮ ವೇಗ. 0. ಬ್ರೇಕ್ ಹಾಕ್ತಾರಂದ್ರ ರೈಲ್ ನಿಂದಿರ್ತೈತಿ. ಬ್ರೇಕ್ ಹಾಕ್ಯಾರಂದ್ರ ತಿಳ್ಕೊಂಡ್ಬಿಡುದು ರೈಲ್ ನಿಂದಿರ್ತೈತಿ. ರೈಲ್ ನಿಂತಂದ್ರ ಅಂತಿಮ ವೇಗ 0. ಅಲ್ಲೇನ್ ಕಂಡಿಡಿದ್ರು? ಫೈಂಡ್ ದಿ ಎಸ್ ಇಸ್ ಈಕ್ವಲ್ ಟು ಪ್ರಶ್ನೆ. ಹೌದಾ? ಎಷ್ಟು ದೂರ ಚಲಿಸದ ಅಂತ ಕೇಳಿದಾರ. ಕರೆಕ್ಟ್ ಅದ? ಎಸ್ ಸರ್. Yes, sir. Yes, sir. ಕಂಡಿಡಿ ನೋಡುನು. ದತ್ತಾಂಶಗಳು ಕರೆಕ್ಟ್ ಅದಾವ? ಸರ್ ಅದು ವೇಗೋತ್ಕರ್ಷ ಮೈನಸ್ per 0.5 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಇದೆ. ಮೈನಸ್ ತಗೋಬೇಕಾ? ಹಾ ರೀ, ಮೈನಸ್ 0.5 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಐತ್ರಿ. Yes, ಚಿಹ್ನೆ ಅವ್ರ ಕೊಡು ಮುಂದ ಮೈನಸ್ ಕೊಟ್ಟಾರ. ಎಸ್ ಸರ್. Yes, sir. ಅವ್ರು ಕೊಡು ಮುಂದೆ ಕೊಟ್ಟಾರ. ಮೈನಸ್ ಯಾಕೆ ತಗೋಬೇಕ್ರಿ? ಮೈನಸ್ ಯಾಕೆ ತಗೋಬೇಕು? ಮೈನಸ್ ಯಾಕೆ ತಗೋಬೇಕ? ಕಾಲ ಹೆಚ್ಚಾಗಿದ್ದಂತೆ ವೇಗ ಕಡಿಮೆ ಆಗತೈತ್ರಿ. ಬ್ರೇಕ್ ಹಾಕತ್ತಾರ. ಬ್ರೇಕ್ ಹಾಕಿತ್ತಾರಂದ್ರ ವೇಗ ಕಮ್ಮಿ ಆಗ್ತದ. ಬ್ರೇಕ್ ಹಾಕಿದ್ರ ವೇಗ ಕಮ್ಮಿ ಆಗ್ತದೆ. ಅದಕ್ಕ ಆಕ್ಸಲರೇಷನ್ ಮೈನಸ್ ತಗೋಬೇಕು. ಅದನ್ನ ತಲಿ ಒಳಗ್ ತುಂಬಿಸ್ಕೋರಿ. ಒಟ್ಟು ಕನ್ಫ್ಯೂಷನ್ ಮಾಡ್ಕೋಬಾರ್ದು. ಪರೀಕ್ಷೆ ಒಳಗ ಸರಿ. ಬ್ರೇಕ್ ಹಾಕಿದಾರ ಅಂದ ಕೂಡ್ಲೆ ವೇಗ ಕಮ್ಮಿ ಆಗ್ತೈತಿ. ವೇಗ ಕಮ್ಮಿ ಆತಂದ್ರ ವೇಗೋತ್ಕರ್ಷ ಮೈನಸ್ ತಗೊಳ್ಲಿಕ್ಕೆ ಬೇಕ. ಅಕಸ್ಮಾತ್ ನೀವು ಮೈನಸ್ ತಗೊಳ್ಲಿಕ್ ಮರ್ತ್ ಬಿಟ್ರ ಲೆಕ್ಕ ತಪ್ಪಾಗಿಬಿಡುತ್ತೆ. ಕಂಡಿಡಿರಿ ಯಾವ ಸೂತ್ರ? ಸರ್ ಇದು ಯಾವ ಸೂತ್ರ? ಯು ಇಸ್ ಈಕ್ವಲ್ ಟು ಮೀಟರ್ ಪರ್ ಸೆಕೆಂಡ್ ಮಾಡ್ಕೋಬೇಕ್ರಿ. ಹೌದೌದ್ಲಾ, ಮಾಡ್ರಿ 25 ಮೀಟರ್ ಪರ್ ಸೆಕೆಂಡ್ ಬರ್ತೈತ್ರಿ. 25 ಮೀಟರ್ ಪರ್ ಸೆಕೆಂಡ್. 25 ಮೀಟರ್. ಯಾವ ಸೂತ್ರ ಬಳಸ್ತೀರಿ ಇಲ್ಲಿ? ಮೂರನೇ ಸೂತ್ರ ರೀ. ಮಾಡ್ರಿ, ಲೆಕ್ಕ ಮಾಡ್ರಿ ಲಗು ಲಗು. ಆರ್ನೂರ 25 ಮೀಟರ್ ಬರ್ತೈತಿ. ಇದ 2 ಗುಣಿಲೆ 0.5 ಎಷ್ಟು? 1 ಗುಣಿಲೆ ಎಸ್ ಅಂದ್ರೆ ಇದು ಎಸ್ ಬರ್ತದೆ. ಸೊ ಎಸ್ ಇಸ್ ಈಕ್ವಲ್ ಟು 625 ಮೀಟರ್ ಬರ್ತದೆ. ಕರೆಕ್ಟ್ ಅದ. ಈಗ 3ನೇದ್ದು, 4ನೇದ್ದು, 5ನೇದ್ದು ಇದು ಹೋಮ್ವರ್ಕ್. ಇವು 3 ಸಾಲ್ವ್ ಮಾಡ್ಬೇಕು. ಪುಸ್ತಕದ ಕೊನೆಗೆ ಉತ್ತರ ಸಿಗ್ತಾವ ನಿಮಗ. ಪುಸ್ತಕದ ಕೊನೆಗೆ ಉತ್ತರ ಕೊಟ್ಟಿದ್ದಾರೆ. ಆ ಉತ್ತರ ಚೆಕ್ ಮಾಡ್ಬೇಕು. ಅದು ಸರಿ ಐತಂದ್ರೆ ಸರಿ, ತಪ್ಪು. ಓಕೆ, ಓಕೆ ಸರ್. ಬಾಯ್ ಬಾಯ್. ಬಾಯ್ ಸರ್. ಬಾಯ್ ಸರ್.